ಅನದರ್ ಡೇ ಅನದರ್ ಲಾಗ್. ಇವತ್ತು ಬೆಂಗಳೂರು ಯೂನಿವರ್ಸಿಟಿ ಬಂದಿದ್ವಿ. ಬೆಂಗಳೂರು ಯೂನಿವರ್ಸಿಟಿ ಎಷ್ಟು ಸಕ್ಕತ್ತಾಗಿದೆ ಪ್ಲೇಸು ಅಂದರೆ ಹಿಂದ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಬೆಂಗಳೂರು ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರನ್ನ ಅಪ್ರೋಚ್ ಮಾಡಬೇಕು ಅಂತ ಬಂದಿದ್ದೀವಿ. ನಾನು ಪುನಿ ಈ ಕಾಲೇಜನ್ನ ಮುಗಿಸ್ಕೊಂಡು ಪುನಿಯವ್ರ ಊರಿಗೆ ಹೋಗಬೇಕು. ಪುನಿಯವ್ರ ಫಂಕ್ಷನ್ ಇದೆ, ಸೊ ಸಿಗೋಣ. ಈ ಥರ ಕಾಲೇಜ್ ಎದುರುಗಡೆ ಬಂದು ಕುತ್ಕೊಂಡು ಹುಡುಗರಿಗೆ ಕಾಯ್ತಾ ಇದ್ದರೆ ನಮ್ಮದೇ ಕಾಲೇಜ್ ಲೈಫ್ ನೆನಪಾಗುತ್ತೆ. ಬಟ್ ಅವಾಗ ಮಜಾ ಮಾಡ್ತಾಯಿದ್ವಿ, ಸರ್ಯಾಗಿ ಮಜಾ ಮಾಡ್ತಾಯಿದ್ವಿ. ಇವಾಗ ಒಂದೇ ಕಣ್ಣಲ್ಲಿ ಅಳ್ಬೇಕಷ್ಟೇ. ಒಂದೇ ಕಣ್ಣಲ್ಲಿ ಅಳೋದನ್ನ ಅಬ್ದುಲ್ ಅಣ್ಣ ತೋರಿಸ್ಕೊಟ್ಟಿದ್ದಾರೆ. ನನಗೆ ಬರಲ್ಲ, ಕೊನೆಗೆ ಬರಲ್ಲ ಒಂದೇ ಕಣ್ಣಲ್ಲಿ. ನೋಡಿ ಹೆಂಗಿದೆ ಯೂನಿವರ್ಸಿಟಿ, ಮಸ್ತಿದೆ. ಬೆಂಗಳೂರು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಶಿವಮೊಗ್ಗ ಯೂನಿವರ್ಸಿಟಿ, ಎಲ್ಲ ಯೂನಿವರ್ಸಿಟಿ ಮಸ್ತಿದಾವೆ. ಪುನೀತ್ ಅಣ್ಣ ಇದೇ ಯೂನಿವರ್ಸಿಟಿ, ಅವರ ಅನಿಸಿಕೆ ಮತ್ತು ಅಭಿಪ್ರಾಯ ಕೇಳೋಣ. ಪುನೀತ್ ಅಣ್ಣ ಏನು ಹೇಳ್ತೀರಾ? ಬೆಂಗಳೂರು ಯೂನಿವರ್ಸಿಟಿ ಒಂದು ಸ್ವರ್ಗ. ಆಮೇಲೆ ಅದರಲ್ಲಿ ಹಾಸ್ಟೆಲ್ ಇರೋದು ಇನ್ನೂ ಸ್ವರ್ಗ. ಆಮೇಲೆ ಏನು ಫೆಸಿಲಿಟಿ ಇದೆ ಅಂದರೆ ಹಾಸ್ಟೆಲಲ್ಲಿ ಹಾಂ, ನಿಮ್ಮ ಮುಂದಕ್ಕೆ ಬಂದು ತಟ್ಟೆ ಕೊಡ್ತಾರೆ, ಕೈ ತೊಳಿಸ್ತಾರೆ, ಕೈಲಿ ಎಗ್ಗು ಬಾಳೆಹಣ್ಣು ಇರುತ್ತೆ, ಅನ್ನ ಸಾಂಬಾರು, ಮುದ್ದೆ, ಚಪಾತಿ. ಇನ್ನೇನು ಬೇಕು? ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ, ತುಂಬ ಚೆನ್ನಾಗಿ ಅಂತಾರೆ. ಯಾಕಂದ್ರೆ ನಮ್ಗೆ ಇವಾಗ ಗೊತ್ತಾಗ್ತಿದೆ. ಮಹೇಶನ ಹತ್ರ ಊಟ ಮಾಡಿದ ತಕ್ಷಣ ಕಾಸು ಕೊಡು ಅಂದರೆ ಕಣ್ಣಲ್ಲೇ ನೀರು ಬರುತ್ತೆ ಕಾಂತ. ಕಾಸಿಲ್ಲದೆ ಹೋದಾಗ ಒಂದು ಹೊಟ್ಟೆ ಹಸುದು ಹೇಳ್ಕೊಬಾರ್ದು. ಅಳ್ತಾ ಇದ್ದಾರೆ ಪುನೀತ್ ಅಣ್ಣ ಅಳ್ತಾ ಇದ್ದಾರೆ. ಬೆಳಿಗ್ಗೆ ಗಾಡಿ ಸ್ಟಾಪ್ ಮಾಡು. ಬೆಳಿಗ್ಗೆ ಗಾಡಿ ತೊಳೆದಿರಲಿಲ್ಲ ಅಲ್ಲ, ಸರಿ ಒರೆಸಿರಲಿಲ್ಲ, ಅದಕ್ಕೆ ಈಗ ಒರೆಸ್ತಾ ಇದ್ದೀನಿ. ಇವಾಗ ಕೇಳಿ ಯಾವ್ದು ಸಾಂಗ್ ಅಂತ? ಯಾವುದೋ ಈ ಸಾಂಗ್ದು? ನಗುವ ನಯನ. ಹಾಕ್ಲಾ ಅದನ್ನು? ಹಾಕು. ಬಂದಿದ್ದ ಕೆಲಸ ಅಷ್ಟೊಂದೇನು ಆಗಲಿಲ್ಲ. ಇವಾಗ ಅವರು ಹುಡುಗರಿಗೆ ಊಟಕ್ಕೆ ಹೋಗ್ಬೇಕು. ಅಬ್ದುಲ್ ಅಣ್ಣಂಗೆ ವೈಟಿಂಗ್. ಗೊತ್ತೇ ಇಲ್ಲ, ಇದು ಅನಿಲ್ ಕಪೂರ್ ಹಾಡು ಅಂತ. ಹಾಡು ಕೇಳ್ಕೊಂಡು ನಿಂತಿದ್ದೀವಿ ಯೂನಿವರ್ಸಿಟಿಲಿ. ನೋಡಿ ಫ್ರೆಂಡ್ಸ್, ಆನಂದ್ ಅಂದ್ರೆ ಹೆಂಗೆ ಬಂದಿದ್ದಾರೆ. ಹಾಯ್ ಬೇರೆ ಮಾಡ್ತಾರೆ. ಏ ರಾಜಪ್ಪ, ಏ ಬ್ರೋ, ಗಂಗಾಮತಿ ಮಯ್ಯ. ನೋಡಿ ಫ್ರೆಂಡ್ಸ್, ದ ರಿಯಲ್ ಮನಿ ಅನ್ನೋದು ವಿಲೇಜಲ್ಲಿರೋದು. ನೋಡಿ ತೋರಿಸ್ತೀನಿ, ಇವೆರಡು ಮನೆ ತೋರಿಸ್ತೀನಿ ನೋಡಿ. ಇವಾಗ ಒಂದು ಮನೆ, ಇಲ್ಲಿ ಹಿಂದೆ ಒಂದು ಮನೆ. ಇವ್ದು ಯಾರ ಮನೆ ಅಂತ ಗೊತ್ತಿಲ್ಲ, ಬಟ್ ಆದರೂ ತೋರಿಸ್ತೀನಿ. ಯಾಕಂದರೆ ರಿಯಲ್ ಮನಿ ಈಸ್ ಇನ್ ವಿಲೇಜ್. ನೀವು ಸುಮ್ಮನೆ ಸಿಡಿಲಿ ಕುತ್ಕೊಂಡು ಏನು ಮಾಡಿದ್ರು ಅಷ್ಟೇ, ವಿಲೇಜಲ್ಲೇ ಇರೋದು ದುಡ್ಡು. ನೋಡಿ ಊರೆಲ್ಲ ಹಬ್ಬ, ಸೀರಿಯಸ್ ಲೈಟ್ ಹಾಕ್ಸಿದ್ದಾರೆ, ಬಟ್ ಸೀರಿಯಲ್ ಲೈಟ್ ಇನ್ನೂ ಆನ್ ಮಾಡಿಲ್ಲ. ಸಂಜೆ ಹೊತ್ತು ಸಕ್ಕದಾಗ ಕಾಣುತ್ತೆ ಅನಿಸುತ್ತೆ. ಪುನೀತರು ಬಂತು, ಇನ್ನೊಂದು 5 ಕಿಲೋಮೀಟ್ರ್ ಪುನಿ ಊರು ಬರುತ್ತೆ. ದೇವರೇ, ಬದುಕಿದ್ನ ಹೆಂಗೆ ಅವನು? ಬದುಕಿರ್ಲಿ ಅಪ್ಪ ದೇವರೇ, ಅಷ್ಟೇ ಕೇಳ್ಕೊಳ್ಳೋದು. ಹೆಂಗೆ ಹೋಗಿದ್ದಾನೆ ನೋಡಿ ಫ್ರೆಂಡ್. ಮೋಸ್ಟ್ಲಿ ನೈಟಲ್ಲಿ ಹೋಗಿದ್ದಾನೆ. ಈ ಸೈಡಿಗೆ ಇಲ್ಲಿ ಹೋಗಿದ್ದಾನೆ ಫ್ರೆಂಡ್, ಈ ಸೈಡಿಗೆ ಇಲ್ಲಿಂದ ಹೋಗಿದ್ದಾನೆ. ಅಡ್ಡ ಆ ಕಡೆ ಏನೋ ಬಂದಿದೆ ಅಂತ ಬಂದವನೇ ಅಲ್ಲಿ ಹೋಗಿ ದಬ್ಬಾಕೊಂಡಿದ್ದಾನೆ ಫ್ರೆಂಡ್ಸ್. ಪಾಪ ಆ ಕಡೆ ವೀಲು ಕಿತ್ತೋಗಿದೆ ನೋಡಿ. ಎಷ್ಟು ಲಾಸ್ ರೀ ಇದು. ಇಲ್ಲಿ ಕ್ರಾಸ್ ಆಗಿದ್ದಾನೆ ಅನ್ಸುತ್ತೆ. ಇಲ್ಲೇ ಹೋಗಿರೋದವನು, ಇಲ್ಲಿಂದ ಹಿಂಗೆ ಹೋಗಿ ಪಕ್ಕಕ್ಕಂತ ಹಿಂಗೆ ಹೋಗಿದೆ. ಸೇಫ್ ಆಗಿದ್ರೆ ಸಾಕು. ಗಾಡಿಗೆ ಏನೂ ಆಗಿಲ್ಲ, ಎಷ್ಟು ಉಲ್ಟಿದೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಪುನೀತಾರಮ್ಮ ಪಾರ್ಸಲ್ ಕೊಟ್ಟಿದ್ದಾರೆ. ಇದನ್ನು ತೊಗೊಂಡೋಗಿ ಮಂಚದ ಬಲೆ ಕೊಡ್ಬೇಕು. ಇವಾಗ ಅದನ್ನು ಕೊಟ್ಬಿಟ್ಟು ವಾಪಸ್ ಆಮೇಲೆ ಮತ್ತೆ ರಾಮಹಳ್ಳಿಯಿಂದ ವಾಪಸ್ ಹೋಗ್ಬೇಕು. ಇದು ವಿಶ್ವವಿಖ್ಯಾತಿ ದೊಡ್ಡ ಆಲದ ಮರ. ನೀವೆಲ್ಲ ನೋಡಿರ್ತೀರ ಅನಿಸುತ್ತೆ, ನೋಡಿಲ್ಲ ಅಂದರೆ ಗೂಗಲ್ ಮಾಡಿ. ಇದು ವರ್ಲ್ಡ್ ಫೇಮಸ್ಸು ಆಲದ ಮರ. ಇದ್ರದ್ದು ಮೇನು ಮರ ಇಲ್ಲ, ಬರೀ ಇವಾಗ ರೆಂಬೆ ಮತ್ತು ಕೊಂಬೆಗಳಷ್ಟೇ. ಇದೆಲ್ಲ ಏನು ಕಾಣಿಸ್ತಿದೆಯಲ್ಲ, ಇದೆಲ್ಲ ಅದರ ರೂಟ್ಸು. ವರ್ಲ್ಡ್ ಫೇಮಸ್ ಇದು ಮಂಚದ ಬಲೆಗೆ ಹೋಗ್ತಾಯಿದೆ ರಾಮಹಳ್ಳಿ ಆದಮೇಲೆ. ಒಂದು ದೊಡ್ಡ ಆಲದ ಮರ. ತಡ್ರಿ, ಮೇನ್ ಗೇಟ್ ಬರುತ್ತೆ, ತೋರಿಸ್ತೀನಿ ಈಗ. ನೋಡಿ, ವಿಶ್ವವಿಖ್ಯಾತ ದೊಡ್ಡ ಆಲದ ಮರ.
ಫ್ರೆಂಡ್ಸ್ ಈ ಕಲೆ ಎಲ್ಲೂ ಸಿಗಲ್ಲ ನೋಡಿ ಇಲ್ಲಿ ಏನಂತ ಹಿಡ್ದವನೇ ನೋಡಿ ಇಲ್ಲಿ ಏನೇನೋ ಬರ್ದವ್ರೆ ಬೆಳ್ಳುಳ್ಳಿ ಬರಂತೆ ಅವ್ನು ಯಾರೋ ದಿನ ಬರ್ತಾನಂತೆ ಬರ್ದ್ಬಿಟ್ಟು ಹೋಗ್ತಾನಂತೆ ಪುನಿ ಹತ್ರ ಸಿಕ್ಕರೆ ಅವರು ಚಚಾಕ್ ಬಿಡ್ತಾನಂತೆ ಪುನಿ ಅಂತ ಹೇಳ್ದ ಗೊತ್ತಿಲ್ಲ ಮುಂದೆ ಏನು ಮಾಡ್ತಾನೆ ಅಂತ. ಫ್ರೆಂಡ್ಸ್ ಪುನಿ ಹಾಲು ಕರಿತಾ ಇದ್ದಾನೆ ಅದನ್ನ ನೋಡೋಕೆ ಹೋಗ್ತಾ ಇದೀವಿ ನಕ್ಕಲ್ಲೇ. ದ ಪ್ರೇಮ್ಸ್ ಶೂಟ್ ಮಾಡತ್ತಾರೆ ಇದೆ ನೋಡಿ ಗಲ್ಲಿಗಳು ಇಲ್ಲಿಂದ ಹಿಂಗೆ ರಾಜ ಶಾರೋಜ್ ಶೋಮೆನ್ ಅಂತ ಒಳ್ಳೆ ಇವಾಗ ಎಂಟ್ರಿ ಕೊಡ್ಬೋದು. ಗೊತ್ತಿಲ್ಲ ಮನೆಯಣ್ಣ ಹುಡುಕ್ತಾ ಇದೀವಿ. ಏನಾದರೂ ಕಾಣಿಸುತ್ತಾ ಅಲ್ಲಿ ನೀಲಿ ಶರ್ಟ್ ಇರೋದು ನೋಡಿ ಅದೇ ಡಿ ಬಾಸ್ ಥರ ಇದ್ದಾರೆ ನೋಡಿ ಇವರು ಪಿ ಬಾಸ್. ವೆಲ್ಕಮ್ ಬ್ಯಾಕ್ ಟು ಮೈ ದನಿನ್ ಕೊಟ್ಟು. ಏಯ್ ದನನ್ ಕೊಟ್ಟಿಯಲ್ಲ ಕಣೋ ಗೋಶಾಲೆ. ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾವು ನಿಮ್ಮನ್ನೆಲ್ಲ ಲಾಗ್ ಮಾಡ್ತಾ ಇದ್ದೀವಿ. ಯಾರಿಗಾರು ಇಷ್ಟ ಇಲ್ಲ ಅಂದರೆ ರೊನಾಲ್ಡೋ ಮೆಸ್ಸಿ ಥರ ಶಾರ್ಟ್ ಮಾಡಿಬಿಡಿ. ಇಷ್ಟ ಇಲ್ಲ ಅಂತ ಇಷ್ಟ ಇಲ್ವಾ? ಓ ಇವ್ರು ನೋಡಿ ಗೋಮೂತ್ರ ಕೊಡ್ತಾ ಇದ್ದಾರೆ. ಓ ಇವ್ರ ಹೆಸರು ಬ್ಲ್ಯಾಕಿ, ಇವ್ರು ಕೆಂಪಿ ನೋಡಿ ನನ್ನ ಹೆದರ್ಕೊಂಡ್ರು. ಅಷ್ಟು ಖರಾಬಾಗಿದ್ದೀನ ಗುರು ನಾನು. ಹಸು ಐತೆ ಅಂತ ಹೇಳೋ ಹಿಂಗೆ ಯಾವಾಗ ಹಿಂಗೆ ಮಾಡ್ತಾರೆ. ಯಾಕೆ ನನ್ನ ಅಪ್ಪ ಇಟ್ಕೊಬರ್ಬೇಕಂತೆ. ಹಸು ಅಲ್ಲೆಲ್ಲೋ ಬೇರೆ ಕಡೆ ಐತಂತೆ, ಅದನ್ನ ಇಟ್ಕೊಬರ್ಬೇಕು ಇವಾಗ. ಹುಡ್ಕೊಂಡ ಇಲ್ಲ ಅಲ್ಲಿ ಮೇಯ್ತಾ ಇರ್ತದೆ. ಅದನ್ನ ಹೋಗ್ತಾ ಬರೋಕೆ ಇವನು ಲೇಟ್ ಇದೆ, ದೊಡ್ಡ ಕೆಲಸ ಇದೆ ದೇವಿ. ಕೆಲಸ ಇದು ಕೊಡ್ತಾ ಇದಾರೆ, ಮುಲ್ತಾನಿ ಮಿಟ್ಟಿ ಕೊಡ್ತಾ ಇದಾರೆ. ವಾವ್ ಇನ್ನೊಂದು ಅಕ್ಕಿ ಸೂಪರ್. ಊಟಕ್ಕೆ ಅಂತ ಕರ್ಕೊಂಬಂದ, ಊಟಕ್ಕೆ ಅಂತ ಬಂದ್ವಿ. ಇವಾಗ ನೋಡಿದ್ರೆ ಹಸು ಹುಡ್ಕೋ ಕೆಲಸದಲ್ಲಿ ಹಚ್ಚವ್ ನೋಡಿದ್ರು ಫ್ರೆಂಡ್ಸ್. ಅದನ್ನೇ ತಗೊಂಡು ಹೋಗಂದ್ರೆ ಅದಲ್ವ ಅಂತ ಅವ್ರಮ್ಮ ಹಾಲು ಕರೆದು ಬಿಟ್ಟು ಹೋಗು ಅಂದ್ರು. ಇವನು ನೋಡಿದ್ರೆ ಹಸು ಹುಡುಕ್ತಾವ್ ಫ್ರೆಂಡ್ಸ್. ನಮ್ಮ ಹಸು ಯಾವುದು ಅಂತ ನಮಗೆ ಗೊತ್ತಿಲ್ಲ ಅಂತ ನೋಡಿ. ಬನ್ನಿ ಇವನೇ ಫ್ರೆಂಡ್ಸ್. ಯಾರಿಗೆ ಫೋನ್ ಮಾಡಿದಾನೆ? ಹಸುಗೆ ಫೋನ್ ಮಾಡಿದ್ದಾನೆ. ಹಸು ಯೂಟ್ಯೂಬ್ ನೋಡುತ್ತಂತ. ಐ ಬಾರ ಸಾಕು. ಒಂದು 7 ಗಂಟೆ ಮಾಡ್ತಾನೆ ಫ್ರೆಂಡ್ಸ್. ಇವರು ಸೂಪರ್ ಫ್ರೆಂಡ್ಸ್. ಅಯ್ಯೋ ಬ್ಯಾಟ್ರಿ ಲೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಪುನಿ ಕೈ ಕೊಟ್ಟ ಫ್ರೆಂಡ್ಸ್. ಅವರಮ್ಮ ಹಾಲು ಕರೆದೆ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದರು. ಅವ್ನು ನೋಡಿದ್ರೆ ಹಸು ಹುಡ್ಕೊಂಡು ಹೋಗ್ಬಿಟ್ಟ. ಹಸು ನೋಡಿದ್ರೆ ಎಲ್ಲೋ ಇದೆ. ಅದಕ್ಕೆ ನಾವೀಗಿಬ್ಬರೇ ಬೆಂಗಳೂರು ಬ್ಯಾಕ್ ಟು ಬೆಂಗಳೂರು. ಮನೆಗೆ ಹೋಗ್ತಾ ಇತ್ಲೇ ಅದು ಅನ್ಸುತ್ತಲ್ವಾ? ಇದೇ ಹಸುನ ಅಂತ ಗುರು ನಿಮ್ಗೆ ಗೊತ್ತಿಲ್ವಲ್ಲ? ಹಸು ಮನೆಗೆ ಹೋಗ್ತಾ ಇತ್ತು. ಇಲ್ಲ ಆಗ ನೋಡಿದ್ರೆ ಗೊತ್ತಾಗುತ್ತೆ ಗುರು. ಅಲ್ಲೂ ಅದೇ ಹಸು ಇದ್ರೆ ಅವ್ನಿಗೆ ಹಸು ಯಾವ್ದು ಅಂತಾನೆ ಗೊತ್ತಿಲ್ಲಲ್ಲ. ಅವ್ರ ಅಪ್ಪನ ಗೊತ್ತಲ್ಲ, ಕೇಳೋಣ ಎರಡಿದ್ಯಾ ಅಂತ. ಗಂಗೋರ್ ಮಂಚನ್ ಬಲೆ ಡ್ಯಾಮ್ದು ನೀರು ಬಿಟ್ಟು ಗೇಟ್ ಓಪನ್ ಆಗಿರೋ ನೀರು ಫುಲ್ ಮಜಾ ಮಾಡ್ತವ್ರೆಲ್ಲ. ಇದು ಬ್ರಿಡ್ಜೇ ಇಲ್ಲ ಈ ಊರಿಗೆ ನೋಡಿ. ಇದು ಬಿದೋಗೈತೆ, ಇದು ಕಟ್ತವ್ರೆ ಅಂತ ಪುನಿ ನಂಗೆ ಪರಿಚಯ ಆದಾಗಿಂದ ಹೇಳ್ತವನೆ 1998ರಿಂದ. ಇವಾಗ ನಮ್ದು ಆಫ್ ರೋಡಿಂಗ್ ನಡೀತಾ ಇದೆ ನೋಡಿ. ಬ್ಯಾಕ್ ಟು ರೂಮ್ 6:30. ಸಾಕಾಗೋಯ್ತು. ಇನ್ನೂ ಬಂದಿಲ್ಲ ಪುನಿ, ಅಲ್ಲೇ ಇದ್ದಾನೆ. ನಾನು ಚಾರ್ಜ್ ಕಮ್ಮಿ ಇತ್ತು, ಟೈಮ್ ಆಯಿತು ಅಂತ ಬಂದ್ವಿ ನಾನು ಅಬ್ದುಲ್ಲ. ಪುನಿ ಅಣ್ಣ ವಾಪಸ್ ಬಂದರು ಊರಿಂದ. ಹಾಲು ಕರೆದು ಹಾಲು ತಂದವ್ರೆ, ಅದೇ ಹಾಲನ್ನ ಬಿಸಿ ಮಾಡ್ತಾ ಇದ್ದೀವಿ. ಇವತ್ತಿಗೆ ಇಲ್ಲಿಗೆ ಮುಗೀತು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಪಿಕ್ಕಿ ಕುಂದನ್.